ನಂದನಾಕುಲ ನಂದಗೋಕುಲ. ಎಲ್ಲ ನನ್ನ ಕರ್ಮ. ನೆನ್ನೆ ಕಾಲೇಜಲ್ಲಿ ಗೋಲ್ಗಪ್ಪ ಕಾಂಪಿಟೇಷನ್ ಇತ್ತಲ್ಲ, ಅಲ್ಲಿ ಸರಿಯಾಗಿ ತಿಂದಿದ್ದಾಳೆ, ಅದು ಅಜೀರ್ಣ ಆಗಿದೆ, ಇವಾಗ ಜ್ವರ ಬಂದಿದೆ. ಇವಳು ತಣ್ಣೀರ್ ಬಟ್ಟೆ ಹಾಕಿ ನಾನು ಸೇವೆ ಮಾಡಬೇಕು. ಗೂಬೆ ಗೂಬೆ ಇವಳು. ಅಪ್ಪ ಅಪ್ಪ ಅಪ್ಪ, ನನ್ನ ಕ್ಷಮಿಸ್ಬೇಡಿ ಅಪ್ಪ, ಪ್ಲೀಸ್ ಅಪ್ಪ. ಅತ್ತೆ, ನೋಡಿದ್ರಾ ನಮ್ಮ ಪ್ಲಾನ್ ಹೇಗೆ ವರ್ಕ್ ಆಗ್ತಿದೆ ಅಂತ? ನೀವೇನಾದ್ರೂ ಅಮ್ಮಗೆ ಹುಷಾರಿಲ್ಲ ಅಂದಿದ ತಕ್ಷಣ ಹೋಗಿ ಆರೈಕೆ ಮಾಡೋಕೆ ಶುರು ಮಾಡಿದ್ರೆ ಪಲ್ಲಪ್ಪ ಅವನ ಪಾಡಿಕೊಂಡು ಕಾಲೇಜ್ಗೆ ಹೋಗಿರ್ತಿದ್ದ. ಆಗ ಈ ಸೀನ್ ಮಿಸ್ ಆಗಿರ್ತಿತ್ತು. ಹೌದು ಕಣೆ ಮೀನಾ, ನನಗೆ ತಲೆಯಲ್ಲಿ ಹೊಳಿಲೇ ಇರಲಿಲ್ಲ. ಜಾಣೆ ಕಣೆ ನೀನು, ಒಳ್ಳೆ ಐಡಿಯಾ ಮಾಡಿದ್ಯಾ. ಇವರಿಬ್ಬರನ್ನ ಹೀಗೆ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಲ್ವಾ? ಪಾಪ ಕಣೆ ಅಮ್ಮು, ವಾಸಿ ಆಗ್ಬಿಟ್ರೆ ಸಾಕಪ್ಪ. ಕಾಲೇಜಿಗೆ ಟೈಮ್ ಆಗೋಯ್ತು. ಇವಳು ತಣ್ಣೀರ್ ಬಟ್ಟೆ ಹಾಕಿದ್ದೀನಲ್ಲ, ಇನ್ನೂ ಜ್ವರ ಕಮ್ಮಿ ಆಗ್ಬೋದು. ಇನ್ನೊಂದ್ಸಲ ಲಾಸ್ಟ್ ಟೈಮ್ ಚೇಂಜ್ ಮಾಡಿ ಹೊಡ್ತೀನಿ. ಏನೇ ಹೇಳಿ ಅತ್ತೆ, ಈ ಗಂಡಸರಿಗೆ ಹೆಂಗಳ್ಳನದೇ ಇಲ್ಲ. ಓ, ಯಾಕೆ ಮೀನಾ? ಮತ್ತಿನ್ನೇನತ್ತೆ, ನಾವ್ ಹೆಂಗಸರು ನಮ್ ಗಂಡಂದಿರ್ಗೆ ಹುಷಾರಿಲ್ಲ ಅಂದ್ರೆ ಅವ್ರ ಪಕ್ಕನೇ ಇದ್ದು ನೋಡ್ಕೊಂತೀವಿ. ಅವ್ರನ್ನ ಎಷ್ಟು ಕಾಳಜಿ ವಹಿಸಿ ಆರೈಕೆ ಮಾಡ್ತೀವಿ. ಅವ್ರಿಗೆ ಹುಷಾರಾಗೋರ್ಗು ನಮ್ ಎಲ್ಲಾ ಕೆಲ್ಸನೂ ಬಿಟ್ಟು ಅವ್ರ ಪಕ್ಕದಲ್ಲೇ ಇದ್ದು ಕಾಯ್ತೀವಿ. ಆದ್ರೆ ಈ ಗಂಡಸರಿಗೆ ಆ ಸೆಂಟಿಮೆಂಟ್ ಕಾಳಜಿ ಏನು ಇರಲ್ಲ ಅಲ್ವಾ? ಅವ್ರಿಗೆ ಕೆಲ್ಸ ಅಂತ ಹೊರಟೋಗ್ತಾರೆ. ಆದ್ರೆ ನಮಗ್ ಜ್ವರ ಬರ್ಲಿ, ತಲೆನೋವು ಬರ್ಲಿ, ಹೊಟ್ಟೆ ಹಾಳಾಗಿರ್ಲಿ, ನಮ್ಮ ಅನಾರೋಗ್ಯನ ನಾವೇ ನೋಡ್ಕೋಬೇಕು. ಅದೇನ್ ಜನ್ಮನೋ ನಮ್ದು. ಈಗ ಅಮ್ಮುನೇ ನೋಡಿ, ಅವಳಿಗೆ ಪಾಪ ಜ್ವರ ಬಂದಿದೆ, ಬಲ್ಲಬಂಗ್ ಹೇಳಿದೀನಿ ತಣ್ಣೀರ್ ಬಟ್ಟೆ ಹಾಕು ಅಂತ. ಅವ್ನ್ ಕೆಲ್ಸ ಮುಗ್ದಿದ ತಕ್ಷಣ ಅವ್ನ್ ಕಾಲೇಜ್ಗೆ ಹೊರಟೋಗ್ತಾನೆ. ಪಾಪ ಅಲ್ವಾ ಅಮ್ಮು? ನಾವೆಲ್ಲರೂ ಮದ್ವೆ ಮೇಳಕ್ ಹೋಗ್ತೀವಿ, ಮನೇಲಿ ಯಾರು ಇರಲ್ಲ. ಪಾಪ ಇದೆಲ್ಲ ಗಂಡಸ್ರಿಗೆ ಎಲ್ಲ ಅರ್ಥ ಆಗುತ್ತೆ ಹೇಳಿ? ಹೌದಲ್ವಾ? ನಾನ್ ಹೊರಟೋದ್ರೆ ಇವಳನ್ನ ಯಾರು ನೋಡ್ಕೊಳ್ತಾರೆ? ಇವತ್ ಬೇರೆ ಮನೇಲಿ ಯಾರು ಇಲ್ಲ. ಇವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಆದ್ರೆ ನನಗೇನು ಇಲ್ಲ, ಇಷ್ಟನೋ ಕಷ್ಟನೋ ಇವಳನ್ನ ಕಟ್ಕೊಂಡಿದ್ದೀನಿ ಅಂದ್ರೆ ಇವಳು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನೇ ಇವಳನ್ನ ನೋಡ್ಕೋಬೇಕು. ಹಲೋ ಮೀನಮ್ಮ, ಏನಿವತ್ತು ದೇವರಿಗೆ ತುಪ್ಪದಲ್ಲಿ ದೀಪ ಹಚ್ಚಿದ್ಯಾ? ಇವತ್ತು ಮದ್ವೆ ಮೇಳಕ್ಕೆ ಬಾವನ್ ಕರ್ಕೊಂಡು ಹೋಗ್ತಿದೀವಿ ಅಲ್ವಾ, ಒಂದ್ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಭಕ್ತಿಯಿಂದ ಬೇಡ್ಕೋತಿದ್ದೆ ಅಷ್ಟೇ. ಓಹೋ, ಬೇಡಿಕೆ ಜೋರಾಗೇ ಇದೆ. ಏನೋ ಹಾಗಂದ್ರೆ? ಅಲ್ಲ, ಬಾವಂಗ್ ಬೇಗ ಮದ್ವೆ ಆಗ್ಲಿ ಅಂತ ಮಾವ ಚಪ್ಲಿ ಇಲ್ದೆ ಬರಿಗಾಲ ನಡಿಬಹುದು, ನೀನು ದಿಢೀರ್ ಅಂತ ಆಂಜನೇಯನ್ ಭಕ್ತ ಆಗ್ಬಿಡ್ತಿಯಂತೆ. ನಾನು ತುಪ್ಪ ದೀಪ ಹಚ್ಚೋ ಆಗಿಲ್ವಾ? ಹಚ್ಬೋದು, ಅದ್ರಲ್ಲಿ ತಪ್ಪೇನಿದೆ. ನಿನ್ ಬೇಡಿಕೆನೋ ಆದಷ್ಟು ಬೇಗ ನೆರವೇರ್ಲಿ, ಸರಿನಾ? ಮಾಧವಣ್ಣಂಗೆ ಬೇಗ ಮದ್ವೆ ಆಗ್ಲಿ ಅಂತ ಈ ಚನ್ನಕೇಶವ ಆ ಚನ್ನಕೇಶವನ ಹತ್ರ ಬೇಡ್ಕೋತಾನೆ. ಚನ್ನಕೇಶವ, ಆದಷ್ಟು ಬೇಗ ಈ ಮನೆಗೆ ಹಿರಿಸೊಸೆ ಬರುವಂತಾಗಲಿ. ಏಯ್, ಏನೋ ಹೇಳ್ದೆ ನೀನು? ನಾನೇ ತಪ್ಪಾಗಿ ಹೇಳ್ದೆ? ಯಾರೋ ಅದು ಹಿರಿ ಸೊಸೆ? ಈ ಮನೆಗೆ ನಾನೇ ಹಿರಿ ಸೊಸೆ. ಅದ್ ಹೇಗಾಗತ್ತೆ ಮೀನಾ? ಈ ಮನೆಗೆ ಹಿರಿ ಮಗ ಮಾಧವಣ್ಣ, ಅವನು ಮದ್ವೆ ಆಗೋ ಹುಡುಗಿ ತಾನೇ ಹಿರಿ ಸೊಸೆ. ಕೇಶವ, ಈ ಮನೆಗೆ ಬಾವ ಹಿರಿ ಮಗ ಹೌದು, ಆದ್ರೆ ಮೊದಲು ಬಲ್ಗಾಲಿಟ್ಟು ಒಳಗ್ ಬಂದವಳು ನಾನು. ನಾನೇ ಹಿರಿ ಸೊಸೆ. ಈ ಪಟ್ಟನ ಯಾರಿಗೂ ನಾನು ಬಿಟ್ಕೊಡಲ್ಲ. ಅಮ್ಮ ತಾಯಿ, ನಿನ್ ಕುರ್ಚಿನ ಯಾರಿಗೂ ಬಿಟ್ಕೊಡ್ಬೇಡ.
ಏನ್ ಸೇಮ್ ಖುಷಿ. ಅಲ್ಲಿ ಅಪ್ಪ ಲೇಟ್ ಆದ್ರೆ ಬೈತಾರೆ, ನಡಿ ಅಯ್ಯೋ ನಾನೇನು ರೆಡಿ ಆಗಿಲ್ಲ ಕೇಶವ. ನಡಿ ನಡಿ. ನಡಿ ನಡಿ. ಗಿರ್ಜಾ ಗಿರ್ಜಾ ಬಂದಿರಿ. ಗಿರ್ಜಾ, ಗಂಟೆ 9 ಆಗೋಯ್ತು. 9:30 ನಾವ್ ಅಲ್ಲಿ ಇರ್ಬೇಕು. ಇನ್ನು ನೀ ರೆಡಿನೇ ಆಗಿಲ್ಲ. ಆಗೋಯ್ತು ರೀ, ಇನ್ನೇನು ಹೊರಡೋದೆ. ಬನ್ನಿ. ಅವ್ರಿಬ್ರು ಎಲ್ಲೋದ್ರು? ಅವರಿಬ್ರು ಮಾವ ಬಂದೆ. ಅದು ಕ್ಯಾಬ್ ಬಂದಿದ್ಯಾ ಅಂತ ನೋಡಕ್ ಹೋಗಿದ್ದೆ, ಬಂದಿದೆ. ಹೌದಾ? ಸರಿ. ಮಾಧವ ಇಲ್ಲಿ? ಮಧುಮಗನ ಇಲ್ಲ? ಅವನಿಲ್ಲ ನಾವು ಹೋಗಕ್ಕಾಗತ್ತಾ? ಮಾಧವ ಮಾಧವ ಯಾಕಪ್ಪ ಹಾಗೆ ನೋಡ್ತಿದ್ದೀರಾ? ಈ ಬಟ್ಟೆ ಸರಿಗಿಲ್ವಾ? ಬದಲಾಯಿಸ್ಕೊಂಡ್ ಬಂದ್ಬಿಡ್ಲಾ? ಬೇಡ ಬೇಡ, ತುಂಬಾ ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ ಮಾಧವ. ಬಿಳಿ ಪಂಚೆ, ಬಿಳಿ ಶರ್ಟ್ನಲ್ಲಿ ಥೇಟ್ ಮಧುಮಗನ್ ತರ ಇದೆಯಾ. ನೋಡ್ತಾ ಇದ್ರೆ ನನ್ ಕಣ್ ತುಂಬ ಬರತ್ ಕಣೋ. ಇದೇ ಬಟ್ಟೆ ಅಲ್ವಾ? ಅಪ್ಪ, ಅಣ್ಣಂಗೆ ಈ ಬಟ್ಟೆ ಹಾಕು ಅಂತ ನಾನೇ ಹೇಳಿದ್ದು, ರೆಡಿ ಮಾಡಿದ್ದು ನಾನೇ. ಬೇಷ್ ಕೇಶ್ವ, ಮಧುಮಗ ಅಂದ್ರೆ ಹೀಗಿರ್ಬೇಕು. ಮಧುಮಗ ಮಾಧವ. ಹೌದು, ಇವತ್ತು ನನ್ನ ಮಗ ತುಂಬಾ ಮುದ್ದಾಗಿ ಕಾಣ್ತಾ ಇದ್ದಾನೆ. ನಿನ್ನೆ ಮೊನ್ನೆ ಅಷ್ಟೇ ನನ್ನ ಕೈಯಲ್ಲಿ ಆಡ್ತಿದ್ನೇನೋ ಅನ್ಸುತ್ತೆ. ಆದ್ರೆ ಆಗ್ಲೇ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಮಾಧವ. ಅಯ್ಯೋ, ನನ್ನ ದೃಷ್ಟಿನೇ ತಾಗ್ತಾ ಇದೆ. ಯಾವ ಕೆಟ್ಟ ಕಣ್ಣು ದೃಷ್ಟಿನೂ ಇವತ್ತು ನನ್ನ ಮಗನ ಮೇಲೆ ಬೀಳ್ಬಾರ್ದು. ಸರಿ ಸರಿ, ಲೇಟ್ ಆಯ್ತು. ನೀ ದೃಷ್ಟಿ ತೆಗಿಯೋದೆಲ್ಲ ಇನ್ನೊಂದ್ಸಲ ಇಟ್ಕೊ. ಹಾ. ಕೇಶವ, ಅಂಗಡಿ ಕಡೆ ಜೋಪಾನ. ಗೋಪಾಲ್ ಅಣ್ಣಂಗೆ ತೆಂಗಿನಕಾಯಿ ಕೊಡೋಕೆ ಸುಂದರಂಗ್ ಹೇಳಿದೀನಿ, ನೆನ್ಪು ಮಾಡು. ಸರಿಯಪ್ಪ, ನಾನೆಲ್ಲ ನೋಡ್ಕೋತೀನಿ, ನೀವು ಹೋಗಿ ಬನ್ನಿ. ಸರಿ ಕೇಶವ, ನಾವಿನ್ ಹೊರಡ್ತೀವಿ. ಸರಿ. ಹಾ ಕೇಶವ, ಅಂಗಡಿಗೆ ಹೋಗುವಾಗ ಮರ್ತು ಮನೆ ಬೀಗ ಹಾಕೊಂಡು ಹೋಗ್ಬೇಡ್ವೋ. ಮನೇಲಿ ಅಮೂಲ್ಯ ಮತ್ತೆ ವಲ್ಲಭ ಇದ್ದಾರೆ. ಓ ಹೌದಾ? ಸರಿ ಅಮ್ಮ. ಸರಿ ಬಾ ಬಾರೋ. ಕೇಶವ ಬಾಯ್, ಆಲ್ ದ ಬೆಸ್ಟ್. ಕೇಶವ ಬಾಯ್. ನಡಿ ನಡಿ ನಡಿ. ಅಪ್ಪಪ್ಪ ರೀ, ಏನ್ರಿ ಇಷ್ಟೊಂದ್ ಜನ ದಂಡಾಗಿ ಬರ್ತಿದ್ದಾರೆ? ಹೌದು ಗಿರಿಜಾ, ತುಂಬಾ ಜನ ಬಂದಿದ್ದಾರೆ. ಮೇಳಕ್ ಬಂದು ಒಳ್ಳೆ ಕೆಲಸ ಮಾಡಿದ್ವಿ. ಇವತ್ತು ಮಾಧವಂಗೆ ಒಂದಷ್ಟು ಸಂಬಂಧ ಸಿಗುತ್ತೆ. ಹೌದು ರೀ, ನನಗೂ ಹಾಗೆ ಅನ್ನಿಸ್ತದೆ. ಮಾವ, ಈ ಮೇಳದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ದೆ. ಇಲ್ಲಿಗೆ ಬರೋ ಪ್ರತಿ ಹೆಣ್ಣು ಗಂಡು ಅವ್ರ ಕುಟುಂಬದವ್ರ ಜೊತೆ ಸ್ಟೇಜ್ ಮೇಲೆ ಕರೀತಾರಂತೆ. ಕರ್ದು ಗಂಡ್ ಬಗ್ಗೆ, ಅವ್ರ ಕುಟುಂಬದವ್ರ ಬಗ್ಗೆ, ಆಮೇಲೆ ಯಾವ ತರ ಹುಡುಗಿ ಬೇಕು ಅಂತಾನು ಮೈಕಲ್ ಹೇಳಿಸ್ತಾರಂತೆ. ಒಂದ್ ಕುಟುಂಬ ಸ್ಟೇಜ್ ಮೇಲಿದ್ರೆ ಮಿಕ್ಕಿದವರೆಲ್ಲ ಕೆಳಗ್ ಕೂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅಕಸ್ಮಾತ್ ಸ್ಟೇಜ್ ಮೇಲಿರೋ ಕುಟುಂಬ ಯಾರಿಗಾದ್ರೂ ಇಷ್ಟ ಆದ್ರೆ ಅವ್ರು ಹೋಗಿ ನೇರವಾಗಿ ಮಾತಾಡ್ಬೋದಂತೆ ಮಾವ. ಒಂದ್ ತರದಲ್ಲಿ ಮಾವ ಇದು ಹೆಣ್ಣೋಡಕ್ ಹೋಗೋ ತರಾನೆ. ಆದ್ರೆ ನಮ್ಗಲ್ಲಿ ಒಂದ್ ಸಂಬಂಧ ಮಾತ್ರ ನೋಡ್ಬೋದಿತ್ತು. ಆದ್ರೆ ಇಲ್ಲಿ ಸಾಕಷ್ಟು ಸಂಬಂಧಗಳು ಬಂದಿರುತ್ತೆ. ನೀವ್ ಸ್ಟೇಜ್ ಮೇಲಿದ್ದಾಗ ಹುಡ್ಗನ್ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಬಿಟ್ರೆ ಹುಡ್ಗಿ ಈಸಿಯಾಗಿ ಸಿಕ್ಬಿಡ್ತಾರೆ ಮಾವ. ಸೂಪರ್ ಅಲ್ವಾ? ನೋಡ್ದ್ಯಾ ಗಿರ್ಜಾ, ನನ್ ಸೊಸೆ ಎಷ್ಟೆಲ್ಲ ತಿಳ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಬರ್ಲಿ ಅಂತ ಹೇಳಿದ್ದು. ದೇವ್ರ ದಯದಿಂದ ಇಂಥ ಸೊಸೆನೇ ನನಗ್ ಸಿಕ್ಬಿಟ್ರೆ ಅಷ್ಟ್ ಸಾಕಪ್ಪ. ಥ್ಯಾಂಕ್ ಯು ಮಾವ. ನಿಮ್ಗೇನಾಯ್ತು ಬಾಬಾ? ಯಾಕೋ ಡಲ್ ಆಗ್ಬಿಟ್ರಿ? ಅದು ಮಾಧವ, ಯಾಕೋ ಏನಾಯ್ತು? ನಾವೀ ಮೇಳಕ್ ಹೋಗ್ಲೇಬೇಕಾ ಅಂತ ಪ್ರಶ್ನೆ ಆಗ್ತಿದೆಪ್ಪ. ಯಾಕೋ ಮಾಧವ? ಯಾಕ್ ಬಾವಾ? ಇಷ್ಟೊಂದ್ ಜನ ನೋಡಿ ಹೆದರ್ಕೊಂಡ್ರೆ ಹೇಗೆ? ಇಷ್ಟು ದಿನ ಒಂದು ಕುಟುಂಬದ ಮುಂದೆ ಕೂತು ಅವ್ರನ್ನ ರಿಜೆಕ್ಟ್ ಮಾಡಿದಾಗ ವಾಪಸ್ ಬಂದ್ಬಿಡ್ತಾ ಇದ್ದೆ. ಆದ್ರೆ ಇಲ್ಲಿ ಎಷ್ಟೊಂದು ಕುಟುಂಬಗಳು ಬರ್ತಾ ಇದೆ. ಅವರು ನನ್ನ ರಿಜೆಕ್ಟ್ ಮಾಡಿಬಿಟ್ರೆ ನನ್ನಿಂದ ನಿಮ್ಗೆಲ್ಲ ಅವಮಾನ ಆಗುತ್ತಲ್ಲ. ಅದಕ್ಕೆ
ಬೇಡ ಬನ್ನಿ, ವಾಪಸ್ ಹೊರಟ್ಬಿಡೋಣ. ಏನೋ ಮಾಧವ ನೀನು ಚಿಕ್ಕ ಮಕ್ಕಳು ಜನ ನೋಡಿ ಹೆದರ್ಕೊಂಡಾಗ ಹೆದರ್ಕೋತಾ ಇದೆಯಾ? ಇಷ್ಟು ಜನ ನೋಡಿದ್ಮೇಲೆ ನಿನ್ಗಿನ್ನೂ ಧೈರ್ಯ ಜಾಸ್ತಿ ಆಗಬೇಕು. ಇವತ್ತಾದ್ರೂ ಒಂದು ಒಳ್ಳೆ ಸಂಬಂಧದ ಹುಡುಗಿ ಸಿಕ್ಕೇ ಸಿಗ್ತಾಳೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿ ಹುಟ್ಟಬೇಕು. ಅದು ಬಿಟ್ಟು ನೀನ್ ಏನೋ ಇದು. ಅದೇ ಅದೇ ಮತ್ತೆ ಭಾವ ಎಂತೆಂತವ್ರಿಗೂ ಮದ್ವೆ ಆಗುತ್ತಂತೆ. ನೀವ್ ನೋಡೋಕೆ ಎಷ್ಟು ಚೆನ್ನಾಗಿದ್ದೀರಾ, ಒಳ್ಳೆ ಮನ್ಸಿರೋ ಹುಡುಗ ನೀವು. ನಿಮಗ್ ಹುಡುಗಿ ಸಿಗಲ್ವಾ? ಸುಮ್ನೆ ಏನೇನು ಯೋಚನೆ ಮಾಡ್ಬೇಡಿ, ಬನ್ನಿ ಹೋಗೋಣ. ಹೌದು ಮಾಧವ, ಬರೋದ್ ಹೇಗೂ ಬಂದಿದೀವಿ, ಇವತ್ತು ಈ ಮೇಳದಲ್ಲಿ ಭಾಗವಹಿಸಿ ಹೋಗೋಣ ಕಣೋ. ಅಲ್ಲಪ್ಪ ಅದು ಮಾಧವ ಬಾ. ಡಾಕ್ಟರ್ ಏನಾಗಿದೆ? ಇದು ವೈರಲ್ ಫೀವರ್. ಎಲ್ಲ ಕಡೆ ವೆದರ್ ಸರಿ ಇಲ್ವಲ್ಲ, ಹಾಗಾಗಿ ಫೀವರ್ ಬಂದಿದೆ. ಡಾಕ್ಟರ್ ಟ್ಯಾಬ್ಲೆಟ್ ಕೊಡಿ ಡಾಕ್ಟರ್, ನಾನ್ ತಗೊಂಡು ಬೇಗ ಹುಷಾರಾಗ್ತೀನಿ. ಕಾಲೇಜಲ್ಲಿ ಫೆಸ್ಟ್ ಇದೆ, ನಾಟಕದಲ್ಲಿ ಪರ್ಫಾರ್ಮ್ ಮಾಡ್ಬೇಕು ನಾನು. ಪಾಪ ನನ್ ಫ್ಯಾನ್ಸ್ ಎಲ್ಲ ಕಾಯ್ತಿದ್ದಾರೆ. ನೋಡಮ್ಮ, ನಿನ್ನ ವೈರಲ್ ಫೀವರು ಸಿವಿಯರ್ ಆಗಿದೆ. ನಿಂಗೊಂದು ಇಂಜೆಕ್ಷನ್ ಕೊಡ್ತೀನಿ. ಬರೀ ಟ್ಯಾಬ್ಲೆಟ್ ಅಲ್ಲೆಲ್ಲ ಇದು ಕಡಿಮೆ ಆಗಲ್ಲ. ಇಂಜೆಕ್ಷನ್? ಅಯ್ಯೋ ಬೇಡ ಡಾಕ್ಟರ್, ನಾನ್ ಚಿಕ್ಕ ವಯಸ್ಸಿಂದನೂ ಇಲ್ಲಿವರೆಗೂ ಇಂಜೆಕ್ಷನ್ ತಗೊಂಡೇ ಇಲ್ಲ. ನಂಗೆ ಇಂಜೆಕ್ಷನ್ ಅಂದ್ರೆ ಭಯ. ನಮ್ಮಪ್ಪ ನಂಗೆ ಯಾವ ಡಾಕ್ಟರು ಇಂಜೆಕ್ಷನ್ ಕೊಡಕ್ ಬಿಡ್ತಾನೆ ಇರ್ಲಿಲ್ಲ. ಟ್ಯಾಬ್ಲೆಟ್ ಅಲ್ಲೇ ಜ್ವರ ಹೋಗ್ಸೋರು. ನೀವು ನಂಗೆ ಟ್ಯಾಬ್ಲೆಟೇ ಕೊಡಿ. ಅದು ಟ್ಯಾಬ್ಲೆಟ್ ಕಹಿ ಇರೋಂಗಿಲ್ಲ, ಸ್ವೀಟ್ ಆಗೇ ಇರ್ಬೇಕು. ಅದನ್ನ ಪೆಪ್ಪರ್ಮೆಂಟ್ ತರ ಚೀಪ್ಕೊಂಡ್ ಮುಗಿಸ್ತಿದ್ದಾಗೇನೆ ನನ್ ಜ್ವರ ಕಮ್ಮಿ ಆಗ್ಬಿಡ್ಬೇಕು. ಅಂತ ಟ್ಯಾಬ್ಲೆಟ್ ಕೊಡಿ ಡಾಕ್ಟರ್. ನೀನೇನೆ ಒಂದ್ ಇಂಜೆಕ್ಷನ್ ಹೆದ್ರ ಸಾಯ್ತಾ ಇದೆಯಲ್ಲ, ಏನ್ ಬೆಳೆಸಿದವನೋ ನಿಮ್ಮಪ್ಪ. ಏಯ್, ನಮ್ಮ ಅಪ್ಪನ್ ತಂಟೆಗೆ ಬಂದ್ರೆ ನೋಡು. ನೋಡು, ನಿನ್ ನಾಟಕದಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತಂದ್ರೆ ಇಂಜೆಕ್ಷನ್ ತಗೋ, ಇಲ್ಲ ಅಂದ್ರೆ ಹೇಳು. ಶ್ರೀದೇವಿ ಇವಾಗ್ಲೇ ಕಾಲ್ ಮಾಡಿ ಹೇಳ್ತೀನಿ, ಇವಳು ನಾಟಕಕ್ಕೆ ಬೇಡ ಅಂತ. ಅಯ್ಯೋ ಹಂಗೆ ಹೇಳ್ಬೇಡ, ನಾಟಕದಲ್ಲಿ ಪರ್ಫಾರ್ಮ್ ಮಾಡ್ಬೇಕು. ಹಂಗಿದ್ರೆ ನಿನ್ ಜ್ವರ ಕಮ್ಮಿ ಆಗ್ಬೇಕು ಅಂದ್ರೆ ನೀನ್ ಇಂಜೆಕ್ಷನ್ ತಗೋಬೇಕು. ಕೊಯ್ಯ ಪಯ್ಯ ಅಂದ್ರೆ ಸುಮ್ನೆ ಇಂಜೆಕ್ಷನ್ ತಗೋಬಿಡು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀನಿ. ಡಾಕ್ಟರ್ ಕೊಡಿ ಇವಳಿಗೆ. ಏ ವಲ್ಲಭ ಬೇಡ ಕಣೋ. ವಾಂಚಿಬಿಡ್ತೀನಿ, ಸೈಲೆಂಟ್ ಆಗಿರು. ಹಲೋ. ಇಲ್ಲ ಮಗ, ಇವತ್ತು ಕಾಲೇಜಿಗೆ ಬರೋಕ್ಕಾಗಲ್ಲ. ಬೇಡ ಡಾಕ್ಟರ್ ಬೇಡ, ಅಂಜಿತೆ. ಡಾಕ್ಟರ್ ಇಂಜೆಕ್ಷನ್ ನನಗೆ ಯಾಕೆ ಸರ್ ಚುಚ್ಚಿದ್ರಿ? ನಾನಲ್ಲ, ನಿಮ್ ಹೆಂಡತಿ ನನ್ನನ್ನ ಕೈಯಿಂದ ತಳ್ಳುದು, ಅದು ನಿಮ್ಗೆ ಚುಚ್ಕೊಂತು. ಏಯ್ ಏನೇ ನೀನು? ಸಾರಿ ವಲ್ಲಭ, ಭಯ ಆಯ್ತು. ಏನ್ ಭಯ? ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಿನ್ ನೋಡ್ತಾ ಇದ್ದೀನಿ, ಎಷ್ಟ್ ಕಿತ್ತಾಡ್ತೀರಿ ನೀವಿಬ್ರು? ಅಲ್ಲ ಡಾಕ್ಟರ್, ಇವಾಗ ಇಂಜೆಕ್ಷನ್ ನಾನ್ ತಗೊಂಡ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಯೂಶಲಿ ಇಂಜೆಕ್ಷನ್ ಕೊಟ್ಟಾಗ ಜ್ವರ ಇರೋರಿಗೆ ಜ್ವರ ಹೋಗುತ್ತೆ, ಆದರೆ ಜ್ವರ ಇಲ್ಲದೆ ಇರೋರಿಗೆ ಜ್ವರ ಬರೋ ಚಾನ್ಸಸ್ ಇದೆ. ಅಯ್ಯೋ ದೇವ್ರೆ, ಬಿಡ್ಸಕ್ ಹೋಗಿ ನನಗೆ ಅಂಟಿಸ್ಕೊಂಡಲ್ಲ. ಡಾಕ್ಟರ್ ಇವಳು ಮಾತ್ರ ಸುಮ್ಮನೆ ಬಿಡ್ಬಿಡಿ, ಒಂದಲ್ಲ 10 ಇಂಜೆಕ್ಷನ್ ಹಾಕಿ ಸಾಯಿಸ್ಬಿಡಿ, ಬೇಗ ಕೊಡಿ. ಓಕೆ, ಕೊಡಿ. ಬೇಡ ಕಾಡ್ಪಾಪ ಪ್ಲೀಸ್. ಏನ್ ಬೇಡ ಬೇಡ ಅನ್ನಂಗೆ ಇಲ್ಲ ನೀನು. ಕಾಡ್ಪಾಪ ಪ್ಲೀಸ್, ನನ್ ಮಾತು ಕೇಳು, ಹೇಳು ಅವ್ರಿಗೆ ಬೇಡ ಅಂತ. ಡಾಕ್ಟರ್ ಬೇಡ ಡಾಕ್ಟರ್. ಏನ್ ಬೇಡ ಕೊಡಿ ಡಾಕ್ಟರ್. ಗಿರಿಜಾ, ಇಲ್ಲಿ ಜನಸಾಗರನೇ ಇದೆ. ನಾವು ಮಾತ್ರ ಮಾಧವನ ಮದುವೆಗೆ ಕಷ್ಟಪಡ್ತಾ ಇದ್ದೀವಿ ಅನ್ಕೊಂಡ್ವಿ. ಇಲ್ಲಿ ನೋಡಿದ್ರೆ ಎಷ್ಟೊಂದು ಜನ ಅವ್ರ ಮಕ್ಳು ಮದುವೆ ಮಾಡಕ್ ಒದ್ದಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನಂದಕುಮಾರ್ ಅಂತ, ನನ್ನ ಮಗ ಮಾಧವ ಅಂತ. ನಾವು ಮೇಳಕ್ಕೆ ಹುಡುಗಿ ನೋಡಕ್ ಬಂದಿದ್ದೀವಿ. ಸರ್, ನೀವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ? ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಹಾಗಾದ್ರೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ಬೋದಾ? ಮೀನಾ, ನಂಬರ್. ಒಂದ್ ನಿಮಿಷ.
4581. ಮ್ಯಾಮ್ ಇಲ್ಲಿದೆ ನಿಮ್ಮ ಸ್ಟೇಷನ್ 12 ನಿಮ್ಮ ಟೇಬಲ್ ನಂಬರ್. ಸೊ ಇದರಲ್ಲಿರೋ ನಿಮ್ಮ ಎಲ್ಲ ಬೇಕಿರುವ ಪ್ರೊಫೈಲ್ಸ್, ಹುಡುಗಿಯರ್ ಪ್ರೊಫೈಲ್ಸ್. ಥ್ಯಾಂಕ್ ಯು. ಮಾವ, ಟೇಬಲ್ 12. ಎಲ್ಲಿದೆ? ಅಯ್ಯೋ ಬಾವ, ಏನ್ ನೀವು ಬನ್ನಿ ಇಲ್ಲಿ. ಹಾ ಮಾವ, ಅಲ್ಲಿದೆ. ಹಾ, ಬನ್ನಿ. ಬಾ. ಮೀನಾ, ಮಾಧವಂಗೆ ಈ ಹುಡುಗಿ ಆಗ್ಬೋದಾ ನೋಡು. ಟೇಬಲ್ ನಂಬರ್ ಏನಿದೆ ಮಾವ? ಏನೋ ಗೊತ್ತಾಗ್ತಿಲ್ವಲ್ಲಮ್ಮ. ಮಾವ, ಇದು ಟೇಬಲ್ ನಂಬರ್ 18 ಅಂತ ಇದೆ. ಮಾವ, ಹಾಗೆ ಈ ಪ್ರೊಫೈಲ್ ಬಾವಂಗ್ ಸೂಟ್ ಆಗುತ್ತೆ ನೋಡಿ. ಇದ್ರದ್ದು ಟೇಬಲ್ ನಂಬರ್ 22. ಹಾ, ಅಲ್ಲೇ ಇದೆ, ಅಕ್ಕಪಕ್ಕನೇ ಇದೆ ಮಾವ. ಇದಾ? ಹಾ. ನೀವಿಬ್ರು ಇಲ್ಲೇ ಇರಿ. ಗಿರಿಜಾ, ಬಾ. ನಮಸ್ಕಾರ. ನಮಸ್ಕಾರ. ಹೇಳಿ. ನನ್ನ ಹೆಸರು ನಂದಕುಮಾರ್ ಅಂತ. ನನ್ನ ಮಗನ ಹೆಸರು ಮಾಧವ ಅಂತ. ಅವನಲ್ಲಿ ಕೂತಿಯಾನೆ. ಹೌದಾ? ನಿಮ್ಮ ಮಗನಿಗೆ ಎಷ್ಟು ಸರ್ ಸಂಬಳ? ಸರ್, ತಿಂಗಳಿಗೆ 35,000 ಬರುತ್ತೆ. ಎಲ್ಲ ಕಳೆದು 31,500 ರೂಪಾಯಿ ಸಿಗುತ್ತೆ. 35,000 ಆದ್ರೆ ಬೇಡ ಬಿಡಿ ಸರ್, ಸಾರಿ. ರೀ, ಅಲ್ಲಿ 22. ಹಾ, ಬಾ. ನಮಸ್ಕಾರ. ನಮಸ್ತೆ. ನಂದಕುಮಾರ್ ಅಂತ ನನ್ನ ಹೆಸರು. ನನ್ನ ಹೆಂಡತಿ ಗಿರಿಜಾ. ನನ್ನ ಮಗ ಮಾಧವ ಅಂತ ಅಲ್ಲಿ ಕೂತಿದ್ದಾನೆ. ನಿಮ್ಮ ಮಗಳದು ಡೀಟೇಲ್ಸ್ ಎಲ್ಲ ನಾನು ಫೈಲ್ನಲ್ಲಿ ನೋಡಿದೆ. ಸರ್, ನಾವು ಮಗಳಿಗೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋ ಹುಡುಗನ್ನ ನೋಡ್ತಾ ಇದ್ದೀವಿ. ಆ ಥರ ಪ್ರೊಫೈಲ್ ಈಗಾಗಲೇ 2 ಬಂದಿದೆ. ಇನ್ನೇನು ಅವ್ರು ಬಂದ ತಕ್ಷಣ ಮಾತಾಡೋದಷ್ಟೇ. ನಿಮ್ಮ ಹುಡುಗನ್ಗೆ ಒಳ್ಳೆ ಹುಡುಗಿ ಸಿಗ್ಲಿ. ನಮಸ್ಕಾರ. ಏನಾಯ್ತು ಮಾವ? ಏನಮ್ಮ ಇದೆಲ್ಲ? ಒಂದೊಳ್ಳೆ ಹುಡುಗಿ ಸಿಗೋದು ಇಷ್ಟೊಂದು ಕಷ್ಟ ಆಗಿದೆಯಾ? ಯಾರನ್ನು ಕೇಳಿದ್ರು ಹೊರದೇಶದಲ್ಲಿರೋ ಹುಡುಗ ಬೇಕು, ಹೆಚ್ಚಿನ ಸಂಬಳ ಇರೋ ಹುಡುಗ ಬೇಕು ಅಂತ ಹೇಳ್ತಾರೆ. ಒಳ್ಳೆ ಗುಣ ಇರೋ ಹುಡುಗ ಯಾರಿಗೂ ಬೇಡವಾ? ನಮ್ಮ ಮಾಧವನ್ಗೆ ಒಳ್ಳೆ ಹುಡುಗಿ ಸಿಕ್ಕಿ ಮದುವೆ ಆಗ್ಲಿ, ಆಗ ಗೊತ್ತಾಗತ್ತೆ ಇವ್ರಿಗೆಲ್ಲ ಹುಡುಗನ್ ಕಳ್ಕೊಂಡ್ವಿ ಅಂತ. ನಮಸ್ಕಾರ ದೊಡ್ಡಬಳ್ಳಾಪುರ. ಇವತ್ತು ಈ ದಿನ ಇಲ್ಲಿ ನಡೀತಾ ಇದೆ ಮದುವೆ ಮೇಳ. ಮನಸ್ಸುಗಳನ್ನ ಸೇರ್ಸೋ ಮೇಳ, 2 ಕುಟುಂಬಗಳನ್ನ ಒಂದು ಮಾಡೋ ಮೇಳ. ಇಲ್ಲಿ ಯಾರೆಲ್ಲ ನೆರೆದಿದ್ದೀರಾ ಅವ್ರೆಲ್ರಿಗೂ ಕೂಡ ನೀವು ಇಚ್ಛೆ ಪಡುವಂತಹ ಸಂಗಾತಿ ಸಿಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋ ಮುನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ನಂದಿನಿ ಮೇಡಮ್ ಅವರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಸ್, ಈಗ ವೇದಿಕೆ ಮೇಲೆ ಮೊದಲನೇದಾಗಿ ನಾವು ಬರ್ಮಾಡ್ಕೊಳ್ಳೋಣ ಟೋಕನ್ ನಂಬರ್ 29 ಉದಯ್ ಕುಮಾರ್ ಕುಟುಂಬದವ್ರನ್ನ. ಹೇಳಿ ಮೇಡಮ್, ನಿಮ್ಮ ಅಳಿಯಾಗಿ ಬರೋರು ಹೇಗಿರ್ಬೇಕು? ನೀವೇನೇ ನಿರೀಕ್ಷೆ ಮಾಡ್ತೀರಾ? ಅಯ್ಯೋ ಮೇಡಮ್, ನಮ್ದೇನು ನಿರೀಕ್ಷೆ ಇಲ್ಲ. ಈ ಊರಲ್ಲಿ ನಮ್ಗೆ ಸ್ವಂತ ಮನೆ ಇದೆ, 1-2-3 ಸೈಟು ಇದೆ. ಹುಡುಗನ ಹತ್ರ ಎಷ್ಟು ಆಸ್ತಿ ಇರ್ಬೇಕು ಅಂತ ನೀವು ಬಯಸ್ತೀರಾ? ನೋಡಿ ಮೇಡಮ್, ನನ್ನ ಮಗಳಿಗೆ 24 ವರ್ಷ, ಹುಡುಗನ್ಗೆ ಒಂದು 25-26 ಪರವಾಗಿಲ್ಲ. ಆದ್ರೆ ತಿಂಗಳ ಸಂಬಳ 1-1.5 ಲಕ್ಷ ಬರ್ಲೇಬೇಕು. ಹಾಗೆ ಒಂದಷ್ಟು ಡಿಪಾಸಿಟ್ ಇನ್ವೆಸ್ಟ್ ಇರ್ಬೇಕು. ಅದ್ರ ಜೊತೆ ಸ್ವಂತ ಮನೆ, ಕಾರು ಅದೆಲ್ಲ ಇರ್ಲೇಬೇಕಲ್ಲ ಮೇಡಮ್. ಅದೆಲ್ಲ ಇವಾಗ ಕಾಮನ್ ಅಲ್ವಾ ಮೇಡಮ್? ಇನ್ನು ಇನ್ಸೂರೆನ್ಸ್ ಅಂತೂ ಇರ್ಲೇಬೇಕು. ಯಾವಾಗ ಆಸ್ಪತ್ರೆಗೆ ಹೋಗ್ಬೇಕೋ ಏನೋ ಗೊತ್ತಿಲ್ವಲ್ಲ. ಆ ತರದ್ದು ಪ್ಲಾನ್ ಎಲ್ಲ ಇಟ್ಕೊಂಡಿದ್ರೆ ನಮಗೂ ಸಮಾಧಾನ, ಅವ್ರಿಗೂ ಸಮಾಧಾನ. ಮತ್ತೆ ವರ್ಷಕ್ಕೆ 2 ಸಲ ನಮ್ಮ ಮಗಳು ಅಳಿಯ ಫಾರಿನ್ ಟ್ರಿಪ್ ಹೋಗಿ ಬರ್ಲೇಬೇಕು.
ಅದು ನಮ್ಮ ಆಸೆನೂ ಹೌದು, ನಮ್ಮ ಮಗಳಾಸೆನೂ ಹೌದು. ಮಕ್ಕಳಾಸೆ ಈಡೇರಿಸ್ಬೇಕಾಗಿರೋದು ತಂದೆ ತಾಯಿ ಕರ್ತವ್ಯ ಅಲ್ವಾ? ನಮ್ಮ ಮಗಳನ್ನ ನಮ್ಗೆ ಬಿಟ್ಟಿದ್ದು ಅಭ್ಯಾಸನೇ ಇಲ್ಲ. ಅದಕ್ಕೆ ಮದ್ವೆ ಆದ್ಮೇಲೆ ವಾರಕ್ಕೊಂದ್ಸಲ ಆದ್ರೂ ತವ್ರ ಮನೆಗೆ ಕರ್ಕೊಂಡ್ ಬರ್ಬೇಕು. ಮುಖ್ಯವಾಗಿ ಹುಡುಗನ್ಗೆ ಅಪ್ಪ ಅಮ್ಮ ಇರಬಾರ್ದು. ರೀ ಹೋಗ್ಲಿ ಬಿಡ್ರಿ, ಕೋಪ ಮಾಡ್ಕೋಬೇಡಿ. ಅವ್ರ ಮನಸ್ಥಿತಿ ಹಾಗಿದೆ ಅಂದ್ರೆ ಎಲ್ರ ಮನಸ್ಥಿತಿ ಹಾಗಿರಲ್ವಲ್ಲ. ಹೌದು ಮಾವ, ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್. ಅಲ್ಲ ಮೀನಾ, ಇಲ್ಲಿ ಎಷ್ಟೊಂದು ಜನ ಹುಡುಗಿರಿದ್ದಾರೆ. ನಿನ್ನಲ್ಲಿರೋ ಅರ್ಧ ಗುಣ ಇದ್ರೂ ಸಾಕು ಮೀನಾ ನಂಗೆ. ಮಾವ, ನನ್ನಲ್ಲಿ ಅರ್ಧ ಅಲ್ಲ, ನನ್ಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ, ನೋಡ್ತಾ ಇರಿ. ಏನೋ ಅಮ್ಮ, ನಿನ್ನ ಬಾಯಿ ಹರಕೆಯಿಂದ ಅಷ್ಟು ಒಳ್ಳೆ ಗುಣಗಳಿರೋ ಹುಡುಗಿ ನಮ್ಮ ಮಾಧವನ ಬದುಕಿಗೆ ಬಲಗಾಲಿಟ್ಟು ಒಳಗೆ ಬಂದ್ರೆ ಸಾಕಾಗಿದೆ.